ಸೂರತುಲ್ ಕಾರಿಯ ಇದರ ಕುರಿತು, ಇದರಿಂದ ನಮ್ಮ ತೊಂದರೆಗಳನ್ನು ನೀಗಿಸುವುದು ಹೇಗೆ ಎಂಬುದರ ಕುರಿತು ನಾವು ಇನ್ಶಾ ಅಲ್ಲಾಹ್ ಈ ವಿಡಿಯೋ ಮೂಲಕ ತಿಳಿಯೋಣ. ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮಗೆ ಎಲ್ಲರಿಗೂ ಬಹಳ ಪರಿಚಯ ಇರುವ ಒಂದು ಸೂರತ್ತಾಗಿದೆ ಸೂರತುಲ್ ಕಾರಿಯ. ಅದರ ಮಹತ್ವದ ಕುರಿತು ಮಹಾತ್ಮರು ನಮಗೆ ಹಲವು ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಸೂರತ್ತಿನಿಂದ ನಮಗೆ ಲಭಿಸುವ ಫಲ ಬಹಳವಾಗಿದೆ. ಈ ಒಂದು ಸೂರತ್ತನ್ನು ದಿನಗಳಲ್ಲಿ ಒಂದು ಸಲ ಓದಿದರೆ ಅವರು ಅನುಭವಿಸುವ ತೊಂದರೆಗಳಿಂದ, ಮಾನಸಿಕವಾಗಿ ಹಿಂಸೆ ಅನುಭವಿಸುವವರಿಗೆ ಬಹಳ ಫಲಲಭ್ಯ. ಆತ್ಮಾರ್ಥವಾಗಿ ಇದನ್ನು ಓದಬೇಕು. ಸಿಹಿರ್ ಮಾಟದಿಂದಾಗಲಿ ಅಥವಾ ಲುಲ್ಮು ಶತ್ರುಗಳ ಉಪಟಳದಿಂದಾಗಲಿ, ಕಣ್ಣು ದೃಷ್ಟಿಯಿಂದ ಆಗಲಿ, ಪೈಶಾಚಿಕ ಉಪಟಳವಾಗಲಿ, ಮನುಷ್ಯರ ಉಪಟಳವಾಗಲಿ, ಜಿನ್ನ ವರ್ಗದ ಉಪಟಳವಾಗಲಿ, ರೋಹಾನಿಯ ಉಪಟಳವಾಗಲಿ, ಯಾವ ಅಡಚಣೆ ಆಗಲಿ, ಹೀಗೆ ಲೆಕ್ಕ ಮಾಡಿ ಮುಗಿಯದಷ್ಟು ಅಡಚಣೆಗಳು ಇವೆ. ಯಾವ ಅಡಚಣೆ ಆಗಲಿ ದಿವಸಗಳಲ್ಲಿ ಒಂದು ಸಲವಾದರೂ ವಿಶುದ್ಧ ಕುರ್ಆನಿನಿಂದ ಈ ಒಂದು ಸೂರತ್ತು ಓದಲೇಬೇಕು. ಯಾವಾಗ ಇದನ್ನು ಓದಬೇಕು ಎಂಬುದನ್ನು ತಿಳಿಸುವೆ. ಒಂದು ದಿನಗಳಲ್ಲಿ 24 ಗಂಟೆಯಲ್ಲಿ ಕೇವಲ 1 ನಿಮಿಷ ಮಾತ್ರ ಈ ಒಂದು ಸೂರತ್ತು ಓದಲು ನಮಗೆ ಬೇಕಾದ ಸಮಯ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. ಅಮ್ಮಾ ಬಅದ್. ಪರಿಶುದ್ಧ ಕುರ್ಆನಿನ ಈ ಒಂದು ಸೂರತ್ತಿನ ಕುರಿತು ನಮಗೆ ಇಂದು ತಿಳಿಯೋಣ. ಪರಿಶುದ್ಧ ಕುರ್ಆನಿನ 101ನೇ ಸೂರತ್ತಾಗಿದೆ ಸೂರತುಲ್ ಕಾರಿಯ. ಪರಿಶುದ್ಧ ಕುರ್ಆನಿನಲ್ಲಿ ಕೇವಲ 114 ಸೂರತ್ತುಗಳೇ ಇರುವುದು. ಅದರಲ್ಲಿ ಒಂದು ಸಣ್ಣ ಸೂರತ್ತಾಗಿದೆ ಸೂರತುಲ್ ಕಾರಿಯ. ಇದರಲ್ಲಿ ಕೇವಲ 11 ಆಯತ್ತುಗಳು ಮಾತ್ರ ಇರುವುದು. ಇದನ್ನು ಓದಲು ಕೇವಲ 1 ನಿಮಿಷ ಸಾಕು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ ಕಾರಿಅತು ಮಲ್ ಕಾರಿಅ ವಮಾ ಅದ್ರಾಕ ಮಲ್ ಕಾರಿಅ ಯೌಮ ಯಕೂನುನ್ ನಾಸು ಕಲ್ ಫರಾಶಿಲ್ ಮಬ್ಸೂಸ್ ವತಕೂನುಲ್ ಜಿಬಾಲು ಕಲ್ ಉಹ್ನಿಲ್ ಮಂಫೂಶ್ فأما من ثقلت موازينه فهو في عيشة راضية وأما من خفت موازينه فأمه حاوية وما أدراك ما هي نار حامية. ಈ 11 ಆಯತ್ತುಗಳನ್ನು ಯಾರಿಗೆಲ್ಲ ಜೀವನದಲ್ಲಿ ಅಳವಡಿಸಲು ಸಾಧ್ಯನ ಅವರಿಗೆ ಸಿಗುವ ಫಲ ಅದು ಬಹಳವಾಗಿದೆ. ಮಕ್ಕಾದಲ್ಲಿ ಅವತರಣವಾದ ಸೂರತ್ತಾಗಿದೆ ಸೂರತುಲ್ ಕಾರಿಯ. ಸೂರತುಲ್ ಕಾರಿಯ ಕಿಯಾಮ ದಿವಸದ ಅಥವಾ ಅವಸಾನ ದಿವಸದ ಕುರಿತು ವಿಶೇಷವಾಗಿ ಆ ಒಂದು ದಿವಸದಲ್ಲಿನ ವಿಶೇಷತೆ ಕುರಿತು ಹೇಳುವುದಾಗಿದೆ. ಸೂರತುಲ್ ಕಾರಿಯ ಓದುವವರಿಗೆ ಹಲವಾರು ಪ್ರತಿಫಲ ನಾವು ಉದ್ದೇಶಿಸುವುದಕ್ಕಿಂತಲೂ ಅಧಿಕವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಹಲವು ತಟಸ್ಥಗಳು ಸಂಭವಿಸುತ್ತಲೇ ಇರುತ್ತದೆ. ಹಲವು ಅಡೆತಡೆಗಳು ಸಂಭವಿಸುತ್ತಾನೇ ಇರುತ್ತದೆ. ಕೆಲಸದಲ್ಲಿ ಅಡೆತಡೆಗಳು, ಗಂಡ ಹೆಂಡತಿಯರಲ್ಲಿ ಅಡೆತಡೆ, ಸಂತೋಷದಿಂದ ಕೂಡಿದ ಜೀವನದಲ್ಲಿ ಅಡೆತಡೆ, ಮಕ್ಕಳಲ್ಲಿರುವ ಅಡೆತಡೆಗಳು, ನಮ್ಮ ಜೀವನದ ಎಲ್ಲಿ ನೋಡಿದರೂ ಅಡೆತಡೆಗಳು. ಈ ಒಂದು ಅಡೆತಡೆಗಳು ನೀಗಿ ಹೋದರೆ ನಮ್ಮ ಜೀವನ ಎಷ್ಟೊಂದು ಸುಂದರವಾದಿತ್ತು. ನಮ್ಮ ಜೀವನದ ಎಲ್ಲಾ ಅಡೆತಡೆಗಳು ನೀಗಿಸಲು ಇರುವ ಒಂದು ಸೂರತ್ತಾಗಿದೆ ಸೂರತುಲ್ ಕಾರಿಯ.
ಪರಿಶುದ್ಧ ಕುರ್ಆನಿನ ಈ ಒಂದು ಸಣ್ಣ ಸೂರತ್ತು ಎಲ್ಲಾ ದಿವಸಗಳಲ್ಲಿ ಒಂದು ಸಲ ಓದಿರಿ. ಅವರ ಜೀವನದಲ್ಲಿ ಎದುರಿಸುವ ಎಲ್ಲಾ ತೊಂದರೆಗಳಿಂದ ಪಾರಾಗಲು ಇದೊಂದು ದೊಡ್ಡ ಅಮಲ್ ಆಗಿರುತ್ತದೆ. ಶೈತ್ವಾನ್, ಪಿಶಾಚಿ, ಜಿನ್ನೆ, ಶತ್ರು ಮುಂತಾದವರ ಉಪಟಳವಾದರೂ ಸರಿ, ಇದರಿಂದ ಎಲ್ಲ ನಮಗೆ ರಕ್ಷಣೆ ಸಿಗಲು ಪರಿಶುದ್ಧ ಕುರ್ಆನಿನ ಈ ಒಂದು ಆಯತ್ತು ದಿವಸದಲ್ಲಿ ಒಂದು ಸಲವಾದರೂ ಓದಿರಿ. ಎಲ್ಲ ದಿವಸಗಳಲ್ಲಿ ಒಂದು ಸಲ ಓದಲು ನಾವು ದಾಯಿಮು ಮಾಡಿದರೆ ನಮ್ಮ ಎಲ್ಲ ಹಲಾಲಾದ ಉದ್ದೇಶವನ್ನು ಅಲ್ಲಾಹು ಫತಹ್ ಮಾಡಿ ಕೊಡುವನು. ನಮ್ಮ ಕೆಲಸದಲ್ಲಿ ಅಥವಾ ನಮ್ಮ ಕೆಲಸದ ಸ್ಥಳದಲ್ಲಿ ಅಡೆತಡೆ, ಮನೆಯಲ್ಲಿ ಅಡೆತಡೆ, ಅಂಗಡಿಗಳಲ್ಲಿ ಅಡೆತಡೆ, ಈ ತರ ನಮ್ಮ ಹಲವು ಕಾರ್ಯಗಳಲ್ಲಿ ಅಡೆತಡೆ, ಇದಕ್ಕೆ ನಾವು ಪ್ರತಿನಿತ್ಯ ಈ ಒಂದು ಸೂರತ್ತನ್ನು ಓದಿದರೆ ಅಲ್ಲಾಹು ಜಲ್ಲ ಜಲಾಲುಹು ಎಲ್ಲವನ್ನೂ ಫತಹ್ ಮಾಡಿ ಕೊಡುವನೆಂದು ಮಹಾತ್ಮರಾದ ಇಮಾಮುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಸೂರತ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಅಲ್ಲಾಹು ನಮಗೆ ಭಾಗ್ಯವನ್ನು ಕರುಣಿಸಲಿ, ಆಮೀನ್. ಪ್ರಧಾನವಾದ 4 ಕಾರ್ಯಗಳು ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿದೆ. ಈ 4 ಕಾರ್ಯಗಳು ಪಡೆಯಲು ಈ ಅಮಲ್ ಅತ್ಯವಶ್ಯಕ. 1ನೇ ಕಾರ್ಯ, ನಮಗೆ ಹಲವಾರು ಮುರಾದುಗಳಿವೆ, ಅದು ಹಾಸಿಲಾಗಿ ಸಿಗಬೇಕು. ಅದು ಹಲಾಲಾದ ಉದ್ದೇಶವಾಗಿದೆ, ಹರಾಮಾದ ಉದ್ದೇಶವಲ್ಲ. ಅಂದರೆ ಒಂದು ಹುಡುಗಿಯನ್ನು ಪ್ರೀತಿ ಮಾಡುವ ಉದ್ದೇಶ, ಈ ತರದ ಹರಾಮಾದ ಹಲವು ಉದ್ದೇಶ ಇದು ಖಂಡಿತವಾಗಿಯೂ ಅಲ್ಲ. ಇಲ್ಲಿ ಹಲಾಲಾದ ಉದ್ದೇಶಕ್ಕೆ ಮಾತ್ರ ಪ್ರಾಧಾನ್ಯತೆ. ಹಲಾಲಾದ ಉದ್ದೇಶ ಈಡೇರಲು ನಾವು ಪರಿಶುದ್ಧ ಕುರ್ಆನಿನ ಈ ಒಂದು ಸೂರತ್ತುಲ್ ಕಾರಿಯ 103 ಸಲ ಓದಬೇಕು. ಓದಿದರೆ ಸಾಲದು, ದುವಾ ಮಾಡಬೇಕು. ಅಲ್ಲಾಹುವೇ, ನನ್ನ ಹಲಾಲಾದ ಉದ್ದೇಶವನ್ನು ನೀನು ಈ ಸೂರತ್ತಿನ ಬರುಕತ್ತಿನಿಂದ ಈಡೇರಿಸು. ಅಲ್ಲಾಹ್, ಇದಕ್ಕಿಂತಲೂ ಹೆಚ್ಚು ನಮ್ಮ ಉದ್ದೇಶ ಈಡೇರಲು 160 ಸಲ ಓದಿ ಅಲ್ಲಾಹನೊಂದಿಗೆ ದುವಾ ಮಾಡಿ, ನಾವು ಉದ್ದೇಶವನ್ನಿಟ್ಟು ಒಳ್ಳೆಯ ನಿಯತ್ತಿನೊಂದಿಗೆ ಈ ಒಂದು ಸೂರತ್ತನ್ನು ಓದಿ ಅಲ್ಲಾಹನೊಂದಿಗೆ ದುವಾ ಮಾಡುವುದಾದರೆ ಖಂಡಿತವಾಗಿ ಅಲ್ಲಾಹು ನಮ್ಮ ಉದ್ದೇಶವನ್ನು ಈಡೇರಿಸುವನು. ಅಲ್ಲಾಹುವೇ, ನಮ್ಮ ಎಲ್ಲ ಹಲಾಲಾದ ಉದ್ದೇಶವನ್ನು ನೀನು ಈಡೇರಿಸು. ನಮ್ಮ ಜೀವನದಲ್ಲಿ ಬರಕತ್ ನೀಡಿ ಅನುಗ್ರಹಿಸು, ಆಮೀನ್. ದೊಡ್ಡ ದೊಡ್ಡ ಸೂರತ್ತು ನಮಗೆ ಓದಲು ಗೊತ್ತಿಲ್ಲ. ಮದ್ರಸ ಹೋಗುವ ವಯಸ್ಸಿನಲ್ಲಿ ಮದ್ರಸಕ್ಕೆ ಹೋಗಿ ಕಲಿಯಲು ಸಾಧ್ಯವಾಗಿಲ್ಲ. ಸಣ್ಣ ಸಣ್ಣ ಸೂರತ್ತು ಬೇರೆಯವರು ಓದುವುದನ್ನು ಕೇಳಿ ಕಲಿತದ್ದು. ಆ ಕೇಳಿ ಕಲಿತ ಸೂರತ್ತಿನಿಂದ ನಾವು ಈ ಒಂದು ಅಮಲ್ ಮಾಡೋಣ. 2ನೇ ಕಾರ್ಯ, ನಮ್ಮ ಜೀವನದಲ್ಲಿ ಅತ್ಯವಶ್ಯಕ. ಅದೇನೆಂದರೆ ಖೈರಾದ ಒಂದು ಜೀವನ ಮಾರ್ಗ, ಒಂದು ಕೆಲಸ ಅತ್ಯವಶ್ಯ, ಅಥವಾ ಒಂದು ಬಿಸಿನೆಸ್ ಅತ್ಯವಶ್ಯಕ, ಅಥವಾ ಜೀವನ ನಡೆಸಲು ಹಲಾಲಾದ ರೀತಿಯಲ್ಲಿ ಏನಾದರೂ ಒಂದು ಕಾರ್ಯ, ಕೆಲಸ, ಬಿಸಿನೆಸ್ ಬೇಕೇ ಬೇಕು. ಅದು ಮನುಷ್ಯನಿಗೆ ಅತ್ಯವಶ್ಯಕವಾಗಿದೆ. ಅದರಲ್ಲಿ ಬರುಕತ್ತು ಲಭಿಸಲು, ಅದೊಂದು ಲೆವೆಲ್ ಆಗಿ ಸಿಗಲು, ಅದರಲ್ಲಿರುವ ಅಡೆತಡೆಗಳು ನೀಗಲು ಸೂರತ್ತುಲ್ ಕಾರಿಯ ದಾಯಿಮಾಗಿ ಓದಿ 3 ಸಲ ಅಥವಾ 5 ಸಲ ಅಥವಾ 7 ಸಲ ಅಥವಾ 11 ಸಲ, ನಿಮಗೆ ಎಷ್ಟು ಸಲ ಓದಲು ಸಾಧ್ಯನ ಅಷ್ಟು ಸಲ ಓದಿರಿ. ಎಲ್ಲಾ ದಿವಸಗಳಲ್ಲಿ ನಾವು ಎಷ್ಟು ಜಾಸ್ತಿಯಾಗಿ ಓದುತ್ತೇವೆಯಾ ಅಷ್ಟು ಉತ್ತಮ. ನಾವು ಯಾವ ಕೆಲಸ ಸಿಗಬೇಕೆಂದು ಆಸೆ ಪಡುತ್ತೇವೆ ಅದೇ ಕೆಲಸ ಸಿಗಲು ಸಾಧ್ಯ. ಒಂದು 10 ನಿಮಿಷಗಳ ಕಾಲ ಅಲ್ಲಾಹನ ಪರಿಶುದ್ಧ ಕುರ್ಆನ್ ಓದಲು ನಮ್ಮ ಸಮಯ ಮೀಸಲು ಇಟ್ಟರೆ ನಮಗೆ ಎಷ್ಟೋ ಲಾಭ ಪಡೆಯಬಹುದು. ನಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿ ಅದು ಕುರ್ಆನಿನೊಂದಿಗೆ ಸಂಪರ್ಕ ಇರುವ ವ್ಯಕ್ತಿಯಾಗಿದ್ದಾನೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ದಿವಸಗಳಲ್ಲಿ ಒಂದು 10 ನಿಮಿಷಗಳ ಕಾಲ ಈ ಒಂದು ವಿಶುದ್ಧ ಕುರ್ಆನಿನ ಸೂರತ್ತು ಓದಲು ಮೀಸಲಿಡಿ. ನಿಮಗೆ ಧಾರಾಳ ಲಾಭ ಪಡೆಯಬಹುದು. 3ನೇ ಕಾರ್ಯ, ಸಂಪತ್ತಿನಲ್ಲಿ ವರ್ಧನೆ.
ಅದು ಯಾವ ರೀತಿಯಲ್ಲಿ ನಮ್ಮ ಸಂಪತ್ತಿನಲ್ಲಿ ವರ್ಧನೆ ಆಗಬೇಕು, ನಮ್ಮಲ್ಲಿ ಈ ಒಂದು ನಿಯತ್ತು ಬೇಕು. ನನ್ನ ಸಂಪತ್ತಿನಲ್ಲಿ ವರ್ಧನೆ ಆದರೆ ವಿಶುದ್ಧ ಕುರ್ಆನ್ ದೀನ್ ಕಲಿಯುವ ಸಂಸ್ಥೆಗಳಿಗೆ ನನ್ನಿಂದಾಗುವ ಸಹಾಯ ಮಾಡುವೆ, ಅನಾಥ ಬಡವರಿಗೆ ಸಹಾಯ ಮಾಡುವೆ, ವಿಧವೆಯರಿಗೆ ಸಹಾಯ ಮಾಡುವೆ, ರೋಗಿಗಳಿಗೆ ಸಹಾಯ ಮಾಡುವೆ. ಈ ತರದ ಒಳ್ಳೆಯ ಚಿಂತನೆಯೊಂದಿಗೆ ಅಲ್ಲಾಹನೊಂದಿಗೆ ದುವಾ ಮಾಡಬೇಕು. ಅದಕ್ಕೆ ಇರುವ ಪರಿಹಾರ ಮಾರ್ಗವಾಗಿದೆ ಈ ಒಂದು ಪರಿಶುದ್ಧ ಕುರ್ಆನಿನ ಈ ಒಂದು ಸೂರತುಲ್ ಕಾರಿಯ. ಎಲ್ಲಾ ದಿವಸ ಸುಬಹ ನಮಾಜ್ ನಂತರ ಒಂದು ಸಲ ಓದಿ, ರಾತ್ರಿ ಒಂದು ಸಲ ಎಲ್ಲಾ ದಿವಸಗಳಲ್ಲಿ ಈ ಒಂದು ಸೂರತ್ತನ್ನು ಒಂದು ದಿನವೂ ಬಿಡದೆ ಓದಿದರೆ ಖಂಡಿತವಾಗಿ ನಮ್ಮ ಸಂಪತ್ತು ಉನ್ನತಿಗೆ ಇರಬಹುದು, ಸಂಶಯ ಬೇಡ. ನಮಾಜ್ ಮಾಡದೆ ಇದನ್ನು ಓದಿ ಪ್ರಯೋಜನ ಇಲ್ಲ. ಇನ್ನು ನಾಲ್ಕನೇ ಕಾರ್ಯ, ನಮ್ಮ ದುಸ್ವಭಾವ ನೀಗಿ ಒಂದು ಒಳ್ಳೆಯ ಸ್ವಭಾವದೊಂದಿಗೆ ಜೀವಿಸಲು ಈ ಒಂದು ಸೂರತ್ತನ್ನು ದಿನನಿತ್ಯ ಓದಿ. ಈ 4 ಕಾರ್ಯಗಳಿಗೆ ಈ ಒಂದು ಸೂರತ್ತು ನಿಯತ್ತಿನೊಂದಿಗೆ ಓದಿದರೆ ಖಂಡಿತವಾಗಿಯೂ ಪ್ರತಿಫಲ ಲಭ್ಯ. ಈ ಒಂದು ಸೂರತ್ತು ಓದುವುದರಿಂದ ನಮ್ಮ ಹೃದಯ ಶುದ್ಧೀಕರಣ ಆಗಬಹುದು. ಹೃದಯ ಶುದ್ಧಿಯಾದರೆ ನಮ್ಮ ಸ್ವಭಾವ ಒಳ್ಳೆಯ ಸ್ವಭಾವ ಆಗಬಹುದು. ಒಬ್ಬ ಮನುಷ್ಯನಲ್ಲಿ ಈ 4 ಕಾರ್ಯ ಇದ್ದರೆ ಎಷ್ಟೋ ಉತ್ತಮ. ಹಲಾಲಾದ ಉದ್ದೇಶ, ಸಂಪತ್ತಿನಲ್ಲಿ ಬರಕತ್ತು, ಒಳ್ಳೆಯ ಸ್ವಭಾವ, ಇಷ್ಟು ಇದ್ದರೆ ಅವನು ಎಲ್ಲರಿಗೂ ಇಷ್ಟ ಇರುವ ವ್ಯಕ್ತಿಯಾಗಿ ಮಾರ್ಪಡುವನು. ಅಲ್ಲಾಹು ಜಲ್ಲ ಜಲಾಲುಹು ಈ ಒಂದು ಕೂಟದಲ್ಲಿ ನಮ್ಮನ್ನು, ನಮ್ಮ ತಂದೆ ತಾಯಂದಿರನ್ನು, ನಮ್ಮ ಮಡದಿ ಮಕ್ಕಳನ್ನು, ನಮ್ಮ ಕುಟುಂಬದವರನ್ನು, ನಮ್ಮ ಉಸ್ತಾದರನ್ನು, ನಮ್ಮ ಸ್ನೇಹಿತರನ್ನು, ನಮಗೆ ಸಹಾಯ ಹಸ್ತವನ್ನು ನೀಡಿ ಸಹಕರಿಸಿದವರನ್ನು ಅಲ್ಲಾಹು ಸೇರಿಸಿ ಅನುಗ್ರಹಿಸಲಿ. ಆಮೀನ್. ಪ್ರೀತಿಯ ವೀಕ್ಷಕರೇ, ಈ ಒಂದು ಸೂರತ್ತನ್ನು ನಾನು ನೀವು ಜೀವನದಲ್ಲಿ ಅಳವಡಿಸಿ ನಮ್ಮ ಹಲವು ಹಲಾಲಾದ ಮುರಾದನ್ನು, ನಮ್ಮ ಸಾಲವನ್ನು ಪಾವತಿಸಲು ಹಾಗೂ ಇನ್ನಿತರ ಹಲವು ಕಾರ್ಯ ಈ ಒಂದು ಸೂರತ್ ಮುಖಾಂತರ ನಮಗೆ ಪಡೆಯಲು ಸಾಧ್ಯ. ನಮ್ಮ ಸಾಲ, ನಮ್ಮ ಕುಟುಂಬದ ಸಾಲ, ನಮ್ಮ ಪತಿಯ ಸಾಲ, ಇದೆಲ್ಲ ಕೊಟ್ಟು ಮುಗಿಯಲು ಈ ಒಂದು ಸೂರತ್ತನ್ನು ನಾವು ದಿನನಿತ್ಯ ಓದಿದರೆ ಖಂಡಿತವಾಗಿ ನೆರವೇರಿಸಿಕೊಡುವನು ಅಲ್ಲಾಹು. ನಮ್ಮ ಮನೆಗಳಲ್ಲಿ ಹೇರಳವಾಗಿ ಅಲ್ಲಾಹು ಈ ಒಂದು ಸೂರತ್ ಪಾರಾಯಣ ಮಾಡಿದರೆ ಬರಕತ್ತು ನೀಡುವನು. ಅದೇ ರೀತಿ ದಜ್ಜಾಲಿನ ಉಪಟಳದಿಂದ ರಕ್ಷಣೆ ನೀಡುವನು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಯಾರಾದರೂ ಒಬ್ಬರು ಈ ಒಂದು ಸೂರತ್ತನ್ನು ದಿನನಿತ್ಯ ಓದಿದರೆ ನಾಳೆ ಮೀಜಾನ್ ಹತ್ತಿರ ಬರುವಾಗ ನಮ್ಮ ಒಳ್ಳೆಯದು ಕೆಟ್ಟದನ್ನು, ನನ್ಮ ತಿನ್ಮೆ ತೂಕ ಮಾಡುವ ಸಂದರ್ಭದಲ್ಲಿ, ಒಳ್ಳೆಯದನ್ನು ತೂಕ ಮಾಡುವ ಸಂದರ್ಭದಲ್ಲಿ ನಾವು ಓದಿದಂತಹ ಸೂರತುಲ್ ಕಾರಿಯ ಅದರಲ್ಲಿ ಇಟ್ಟಾಗ ಅದರ ಭಾರದಿಂದ ನಮ್ಮನ್ನು ಅಲ್ಲಾಹು ಸ್ವರ್ಗಕ್ಕೆ ಕಳುಹಿಸುವನು ಎಂದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವರು. ಇನ್ನು ಶೈತಾನ್, ಜಿನ್ನಿ, ಪಿಶಾಚ್, ಮೂರ್ತಿ ಮೊದಲಾದವುಗಳಿಂದ ನಮಗೆ ರಕ್ಷಣೆ ಸಿಗಲು ಈ ಸೂರತ್ತು ನಮಗೆ ಕಾರಣವಾಗುತ್ತದೆ. ಇನ್ಶಾ ಅಲ್ಲಾ ಎಲ್ಲರೂ ತಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಈ ಒಂದು ಸೂರತ್ತನ್ನು ಅಳವಡಿಸಿ ಇನ್ಶಾ ಅಲ್ಲಾ ಎಲ್ಲರಿಗೂ ಈ ಒಂದು ಸೂರತ್ತನ್ನು ಓದಲು ಅಲ್ಲಾಹು ಭಾಗ್ಯವನ್ನು ಕರುಣಿಸಲಿ ಎಂಬ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.